ಪ್ರತಿಯೊಬ್ಬರು ಈ ಫೈನಾನ್ಷಿಯಲ್ ತಿಳ್ಕೊಂಡೇನೆ ಏನು ಮಾಡ್ತಾರೆ, ನನಗೆ ಬೇಡಪ್ಪ ಅಂತಾರೆ. ನಾನು ಅದೇ ಸ್ಟೇಜಲ್ಲಿದ್ದೆ. ಸೊ ನನ್ನ ಹತ್ರನೂ ಏನು ದುಡ್ದಿದ್ನೋ ಅದೆಲ್ಲ ನಾರ್ಮಲ್ ಫ್ರಮ್ ಎ ವೆರಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಸೊ ಏನು ಅಂಥ ಬ್ಯಾಕಪ್ಪು ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದಲ್ಲ. ಬಟ್ ನನಗೆ ಒಬ್ಬರು ತಿಳಿಸ್ಕೊಟ್ಟಿದ್ರು, ಗೌರ್ಮೆಂಟಲ್ಲಿ PMEGP ಮತ್ತು PMFMP ಅಂತ ಆಪ್ಷನ್ಸ್ ಇದೆ ಅಂತ. ಸೊ ನಾನೇನು ಮಾಡಿದೆ, ಡೈರೆಕ್ಟಾಗಿ ಅದ್ರದ್ದು ಎಲ್ಲ ವೆಬ್ಸೈಟಲ್ಲಿದೆ. ಇವತ್ತಿನ ದಿನ ನಾವು ಈಗ ಏನಾದ್ರು ಒಂದು ಅಪ್ಲೈ ಮಾಡಬೇಕು ಅಂದರೆ ಯಾರನ್ನೂ ಕೇಳೋ ಅವಶ್ಯಕತೆ ಇಲ್ಲ, ಎಲ್ಲ ಯೂಟ್ಯೂಬಲ್ಲಿ ಸಿಗುತ್ತೆ, ಇಲ್ಲ ಆನ್ಲೈನಲ್ಲಿ ಸಿಗುತ್ತೆ. ಸೊ ಅದೇ ಥರ ಆನ್ಲೈನಲ್ಲಿ ಅಪ್ಲೈ ಮಾಡಿದೆ. ಆನ್ಲೈನಲ್ಲಿ ಅಪ್ಲೈ ಮಾಡಿದ್ದು ಒಂದು ಸ್ವಲ್ಪ ದಿನಕ್ಕೇ ನನಗೆ ಮೆಸೇಜ್ ಬಂತು, ಅಪ್ರೂವ್ ಆಗಿದೆ ಅಂತ. ಬ್ಯಾಂಕ್ ಡೀಟೇಲ್ಸ್ ಕೊಡಿ ಬ್ಯಾಂಕಿಗೆ ಅಂದೆ. ಬ್ಯಾಂಕ್ ಅವ್ರು ಬಂದರು. ಸೊ ಬ್ಯಾಂಕ್ ಅವ್ರು ನನಗೆ ಕೇಳಿದ್ರು, ನಿಮ್ಮದು ಪ್ರಾಜೆಕ್ಟ್ ರಿಪೋರ್ಟ್ ಕೊಡಿ ಅಂತ. ಒಂದು ಚಾರ್ಟೆಡ್ ಅಕೌಂಟೆಂಟ್ ಹತ್ರ ಹೋದೆ, ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿಸಿದೆ, ಬ್ಯಾಂಕ್ ಅವ್ರಿಗೆ ಸಬ್ಮಿಟ್ ಮಾಡಿದೆ. ವಿತಿನ್ 15-20 ಡೇಸ್ ಸ್ಯಾಂಕ್ಷನ್ ಆಯಿತು. ಸೊ ಲೋನು ಸ್ಯಾಂಕ್ಷನ್ ಆಯಿತು. ಆ ಲೋನ್ಗೆ ನನಗೆ ಸಬ್ಸಿಡಿ ಕೂಡ ಕೊಡ್ತಿದ್ದಾರೆ. ಓಕೆ, ಸೊ ಸ್ಟಾರ್ಟಿಂಗ್ ಎಷ್ಟರಿಂದ ಶುರು ಮಾಡಿದ್ರಿ ಸರ್? ನಾವು ಏನು ಮಾಡ್ಕೊಂಡ್ವಿ ಅಂದರೆ, ಈಗ ಫಸ್ಟ್ ನಮ್ಮ ಮನೆಯಲ್ಲಿ ನಾವು ಒಂದು ಸಣ್ಣ ಮಟ್ಟಕ್ಕೆ ಸಕ್ಸಸ್ನ ನೋಡಿದ್ಮೇಲೆ ನಾವು ನೆಕ್ಸ್ಟ್ ಸ್ಟಾರ್ಟ್ ಮಾಡಿದಾಗ ನಮ್ಮ ಬಿಸ್ನೆಸ್ನ ಫಸ್ಟ್, ಸೆಕೆಂಡ್, ಥರ್ಡ್ ಸ್ಟೇಜ್, ಆ 3 ಸ್ಟೇಜ್ಗೂ ನಾವು ಹಾಕೋ ಮಿಷಿನರೀಸ್ ಯೂಸ್ ಆಗಬೇಕು. ಸೊ ಇದಿಷ್ಟು ಅರೇಂಜ್ ಮಾಡ್ಕೊಳ್ಳಿಕ್ಕೆ ನನಗೊಂದು ಅರೌಂಡ್ 20 lakhs rupeesವರೆಗೂ ಖರ್ಚು ಬಂತು. ಸೊ ಆ 20 lakh rupees ಕೂಡ ನನಗೆ ಗೌರ್ಮೆಂಟ್ PMEGP ಇಂದ ಫಂಡಿಂಗ್ ಆಯಿತು. ಬಾಸ್ ವಾಲಾ, ಬಿ ದ ಬಾಸ್.